ನಮಸ್ಕಾರ ಸ್ನೇಹಿತರೆ. ಗುರು ಪೌರ್ಣಿಮೆಯಂದು ಗಜಕೇಸರಿ ಯೋಗ 2026 12 ರಾಶಿಗಳಲ್ಲಿ ಯಾರಿಗೆ ಶುಭ, ಯಾರಿಗೆ ಅಶುಭ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯಲಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಅಂತ ಹೇಳ್ತೀನಿ. ಗುರು ಪೌರ್ಣಿಮೆಯಂದು ಗುರು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ಯೋಗ ಸೃಷ್ಟಿಯಾಗಿದೆ. ಇದು 12 ರಾಶಿಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರಲಿದೆ. ಹಾಗಾದರೆ 12 ರಾಶಿಗಳ ಫಲಾನುಫಲವನ್ನು ತಿಳಿಯಿರಿ. ಬುಧವಾರ ಜುಲೈ 29ರಂದು ಗುರು ಪೌರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರು ಪೌರ್ಣಿಮೆ ಎನ್ನಲಾಗುವುದು. ಗುರು ಎಂಬ ಪದ ಸಂಸ್ಕೃತದ ಗು ಅಂದರೆ ಕತ್ತಲೆ ಹಾಗೂ ಅಜ್ಞಾನ ಮತ್ತು ರು ಅಂದರೆ ದೂರ ಮಾಡುವುದು ಎಂಬ ಮೂಲಗಳಿಂದ ಬಂದಿದೆ. ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ತರುವ ದಿನವೇ ಗುರುಪೌರ್ಣಿಮೆ. ಈ ಮಂಗಳಕರ ದಿನ ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದೆ. ಯಾಕೆಂದರೆ ಈ ದಿನವು ಗುರು ಮತ್ತು ಚಂದ್ರನ ಸ್ಥಾನ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಗಜಕೇಸರಿ ಯೋಗವನ್ನು ರೂಪಿಸುತ್ತಿದೆ. ಅಂದ ಹಾಗೆ ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಜುಲೈ 28ಕ್ಕೆ ಸಂಜೆ 7:37ಕ್ಕೆ ಚಂದ್ರಗ್ರಹ ಮಕರ ರಾಶಿಗೆ ಸಾಗುವುದು. ಚಂದ್ರ ಗುರು ಗ್ರಹವಾಗಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡಲಿದೆ. ಅಂದರೆ ಚಂದ್ರನು ಗುರುವಿನ ಸ್ಥಾನದಿಂದ 7ನೇ ಮನೆಯಲ್ಲಿ ಹಾಗೂ ಗುರು ಚಂದ್ರನ ಸ್ಥಾನದಿಂದ 7ನೇ ಮನೆಯಲ್ಲಿ ಸಂಚಾರ ಮಾಡುವುದು. ಈ ಯೋಗದ ಪ್ರಭಾವ ಜುಲೈ 31ರವರೆಗೆ ಇರುವುದು. ಗುರು ಪೌರ್ಣಿಮೆಯಂದು ರೂಪುಗೊಳ್ಳುವ ಗಜಕೇಸರಿ ಯೋಗ 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ. ಹಾಗಾದರೆ ಈ ಸಮಯ ಯಾವ ರಾಶಿಯವರಿಗೆ ಬೇಡಿದ ವರವನ್ನು ನೀಡುವುದು, ಯಾವ ರಾಶಿಯವರ ಜೀವನ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವುದು ಎಂದು ತಿಳಿಯೋಣ ಸ್ನೇಹಿತರೆ. ಮೊದಲನೆಯದಾಗಿ ಮೇಷರಾಶಿ. ಗುರುಪೌರ್ಣಿಮೆ ಮೇಷರಾಶಿಯವರಿಗೆ ಅದೃಷ್ಟದ ಕಾಲ. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಚಂದ್ರಗ್ರಹನು ಸಂಚಾರ ಮಾಡಲಿದೆ. ಗುರು ಪೌರ್ಣಿಮೆಯಂದು ನಿಮ್ಮ ಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ವಿಶೇಷವಾಗಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಈ ಸಮಯ ಅನುಕೂಲಕರವಾಗಿದೆ. ಹಿಂದೆ ಮಾಡಿದ ಪ್ರಯತ್ನದ ಫಲವನ್ನು ನೀವು ಪಡೆಯುವಿರಿ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ. ವೃಷಭ ರಾಶಿ. ಗುರು ಪೌರ್ಣಿಮೆಯಂದು ವೃಷಭ ರಾಶಿಯವರಿಗೆ ಗುರುವಿನ ವಿಶೇಷ ಬಲವಿರಲಿದೆ. ಆರ್ಥಿಕವಾಗಿ ನಿಮ್ಮೆಲ್ಲ ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುವ ಸುವರ್ಣಗಳಿಗೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಜ್ಞಾನ, ನಿಮ್ಮ ಶ್ರಮವನ್ನು ಗುರುತಿಸಲಾಗುತ್ತದೆ. ಸ್ವಂತ ಹುದ್ದೆ ಹೊಂದಿರುವವರಿಗೆ ಲಾಭದಾಯಕ ಸಮಯವಿದು. ಸಮಾಜದಲ್ಲಿ ಮತ್ತೊಬ್ಬರಿಗೆ ಮಾದರಿಯಾಗಿ ಜೀವನವನ್ನು ರೂಪಿಸಿಕೊಳ್ಳುವ ನಿಮ್ಮ ನಡೆ ನುಡಿಗೆ ಇತರರು ಆಕರ್ಷಿತರಾಗುತ್ತಾರೆ. ಮಿಥುನ ರಾಶಿ. ಗುರು ಪೌರ್ಣಿಮೆಯಂದು ಮಿಥುನ ರಾಶಿಯವರ ಬಾಳು ಬಂಗಾರವಾಗಲಿದೆ. ನಿಮ್ಮ ಕಾರ್ಯಗಳು ಯಶಸ್ಸುಗೊಳ್ಳುತ್ತವೆ. ಗುರು ಬಲದಿಂದ ಮನೆಯಲ್ಲಿ ಶಾಂತಿಯ ವಾತಾವರಣವು ಇರುವುದು. ಶುಭ ಕಾರ್ಯಗಳು ನಡೆಯಲಿವೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ. ನೆಮ್ಮದಿಯ ಜೀವನ ನಿಮ್ಮದಾಗುವಂತೆ ಗುರುದೇವನು ಆಶೀರ್ವದಿಸಲಿದ್ದಾನೆ. ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಶತ್ರುಗಳ ಬಗ್ಗೆ ಕೊಂಚ ಜಾಗರೂಕರಾಗಿರಬೇಕು. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಂಡುಬರಲಿದೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಗುರು ಪೂರ್ಣಿಮೆಯಿಂದ ಅದೃಷ್ಟದ ದಿನಗಳು ಶುರುವಾಗಲಿದೆ. ಹಣ ಹಾಗೂ ಅದೃಷ್ಟವು ನಿಮ್ಮನ್ನು ಹಿಂಬಾಲಿಸುವ ಸಮಯವಿದು. ಆರ್ಥಿಕವಾಗಿ ನೀವು ಬಲಶಾಲಿಗಳಾಗಿರುತ್ತೀರಿ. ವಿವಿಧ ಉದ್ಯೋಗ ಅವಕಾಶಗಳು ನೀವಿರುವಲ್ಲಿಗೆ ಹುಡುಕಿಕೊಂಡು ಬರಲಿದೆ. ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗಲಿದೆ. ನಿಮ್ಮ ಶ್ರಮದ ಫಲವನ್ನು ನೀವೇ ಪಡೆಯುವಿರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಹಿಂದೆ ಮಾಡಿದ ಸಾಲವನ್ನು ನೀವು ತೀರಿಸುವಿರಿ. ಸಿಂಹರಾಶಿ. ಗುರು ಪೌರ್ಣಿಮೆಯು ಸಿಂಹರಾಶಿಯವರ ಬಾಳಿಗೆ ಹೊಸ ಬೆಳಕನ್ನು ತರುವುದು. ಹಣ ಖರ್ಚು ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಹಣ ಆಗಮನದ ಹಾದಿಗಳು ಸುಲಭವಾಗುತ್ತವೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಶ್ರಮವನ್ನು ಗುರುತಿಸುವರು. ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದ ಸಮಯ. ಈ ಸಮಯದಲ್ಲಿ ವಿದೇಶದಲ್ಲಿ ಓದುವ ನಿಮ್ಮ ಕನಸು ನನಸಾಗುವುದು. ವಿದ್ಯಾಭ್ಯಾಸಕ್ಕಾಗಿ ಇದ್ದ ಹಣಕಾಸಿನ ಚಿಂತೆಗಳು ಸಹ ಮಾಯವಾಗಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ಪೌರ್ಣಿಮೆಯು ಹೊಸ ಬದಲಾವಣೆಗಳನ್ನು ತರಲಿದೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯನ್ನು ಕಾಣುವುದು. ಸ್ವಂತ ಹುದ್ದೆ ಮಾಡುವವರಿಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಲಾಭವೂ ಸಿಗಲಿದೆ. ಹಿಂದೆ ಮಾಡಿದ ಸಾಲದ ಹೊರೆ ಕಡಿಮೆಯಾಗುವುದು. ಮನೆಯಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಶುರುವಾಗಲಿವೆ.
ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲಿದೆ. ಅವಿವಾಹಿತರಿಗೆ ಬಯಸಿದ ಸಂಗಾತಿಯನ್ನು ಕೈ ಹಿಡಿಯುವ ಸಮಯವೂ ಬರಲಿದೆ. ತುಲಾರಾಶಿ. ಗುರುಪೌರ್ಣಿಮೆಯು ತುಲಾರಾಶಿಯವರಿಗೆ ಅನಿರೀಕ್ಷಿತ ಲಾಭವನ್ನು ತರುವುದು. ಈ ಸಮಯದಲ್ಲಿ ಗುರುದೇವನ ವಿಶೇಷ ಕೃಪೆ ನಿಮ್ಮ ಮೇಲೆ ಇರಲಿದೆ. ಹಣಕಾಸಿನ ವಿಷಯಗಳಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಇತರರಿಗೆ ಹಣವನ್ನು ಸಾಲವಾಗಿ ನೀಡುವ ಮೊದಲು 100 ಬಾರಿ ಯೋಚಿಸಿ. ನಿಮ್ಮ ಹಣಕಾಸಿನ ಸ್ಥಿತಿ ಆಧಾರದ ಮೇಲೆ ಖರ್ಚು ಮಾಡುವುದು ತುಂಬ ಮುಖ್ಯ. ಉದ್ಯೋಗದಲ್ಲಿ ಬಡ್ತಿ, ಉನ್ನತ ಸ್ಥಾನ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ವೃಶ್ಚಿಕ ರಾಶಿ. ಗುರುಪೌರ್ಣಿಮೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುವ ಪರ್ವಕಾಲ. ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ನೀವು ಜಯವನ್ನು ಸಾಧಿಸುವಿರಿ. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತಾ ಸಾಗಲಿದೆ. ಆದಾಯದ ಮೂಲಗಳು ವೃದ್ಧಿಯಾಗುತ್ತವೆ. ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುವ ಸುವರ್ಣಕಾಲವಿದು. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವಿರಿ. ಇದರಿಂದ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಗೌರವವು ವೃದ್ಧಿಯಾಗುವುದು. ಧನುರಾಶಿ. ಧನುರಾಶಿಯವರಿಗೆ ಗುರುಪೂರ್ಣಿಮೆಯ ನೆಮ್ಮದಿಯ ಕಾಲ. ಈ ಸಮಯದಲ್ಲಿ ಮಾಡಿದ ಹೂಡಿಕೆ ಲಾಭವನ್ನು ತಂದುಕೊಡಬಹುದು. ನಿಮ್ಮ ಜೀವನ ಸಂತೋಷದಿಂದ ಕೂಡಿರಲಿದೆ. ನವ ಜೋಡಿಗೆ ಮಕ್ಕಳಾಗುವ ಭಾಗ್ಯವಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವೂ ಇರುವುದು. ಆರ್ಥಿಕ ಸ್ಥಿತಿ ನೆಮ್ಮದಿಯಿಂದ ಕೂಡಿರಲಿದೆ. ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ. ಸ್ವಂತ ಹುದ್ದೆಯನ್ನು ಶುರು ಮಾಡುವಿರಿ. ಇದರಿಂದ ಅಪಾರವಾದ ಲಾಭವೂ ಸಿಗಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಗುರುಪೂರ್ಣಿಮೆಯು ಕುಬೇರ ಯೋಗವನ್ನು ತರುವುದು. ಮಾಡಿದ ಕೆಲಸದಲ್ಲಿ ಭಾರೀ ಲಾಭವನ್ನು ನೀವು ಕಾಣುವಿರಿ. ನಿಮ್ಮೆಲ್ಲ ಕೆಲಸಗಳು ಅಂದುಕೊಂಡ ಸಮಯಕ್ಕೆ ಪೂರ್ಣಗೊಂಡು ಅನಿರೀಕ್ಷಿತವಾದ ಲಾಭವನ್ನು ತಂದುಕೊಡಲಿದೆ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯವಿದು. ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಲಾಭವನ್ನೇ ನೀವು ಕಾಣುವಿರಿ. ನಿಮ್ಮ ಕಷ್ಟಗಳನ್ನೆಲ್ಲ ಗುರುದೇವ ದೂರ ಮಾಡಲಿದ್ದಾನೆ. ಕುಂಭರಾಶಿ. ಗುರುಪೌರ್ಣಿಮೆಯು ಕುಂಭರಾಶಿಯವರ ಬಾಳಲ್ಲಿ ಹೊಸ ಬದಲಾವಣೆಯನ್ನು ತರಲಿದೆ. ಆರ್ಥಿಕವಾಗಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣುವಿರಿ. ನಿಮ್ಮ ಜೀವನದಲ್ಲಿ ನೋಡುವ ಸಂತೋಷ ಹಿಂದೆಂದೂ ಕಂಡಿರಲು ಸಾಧ್ಯವೇ ಇಲ್ಲ. ಗುರುವಿನ ಅನುಗ್ರಹದಿಂದ ನಿಮ್ಮೆಲ್ಲ ಆಸೆಗಳು ಈಡೇರಲಿದೆ. ಸಂತೋಷದ ಜೀವನವನ್ನು ನೀವು ನಡೆಸುವಿರಿ. ಹಿಂದೆ ಮಾಡಿದ ಸಾಲದ ಹೊರೆ ಕೂಡ ಕಡಿಮೆಯಾಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದು. ಮೀನರಾಶಿ. ಮೀನರಾಶಿಯವರಿಗೆ ಗುರುಪೌರ್ಣಿಮೆ ಅನುಕೂಲಕರವಾದ ಅವಧಿ. ಈ ಅವಧಿಯನ್ನು ನಿಮ್ಮ ಶ್ರಮದ ಫಲ ನಿಮಗೆ ಸಿಗಲಿದೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದು. ವಿದ್ಯಾರ್ಥಿಗಳು ಬಯಸಿದರೆ ಕೋರ್ಸನ್ನು ಮಾಡುವರು. ಬಯಸಿದ ಸ್ಥಳದಲ್ಲಿ ವಿದ್ಯಾಭ್ಯಾಸ ಮಾಡಲು ಅವಕಾಶಗಳು ಸಿಗಲಿವೆ. ಅಂದುಕೊಂಡಿದ್ದೆಲ್ಲವೂ ಗುರುದೇವ ನೆರವೇರಿಸಲಿದ್ದಾನೆ. ಆರ್ಥಿಕ ಸ್ಥಿತಿ ನೆಮ್ಮದಿಯಿಂದ ಕೂಡಿರುವುದು. ಹಿಂದೆ ಮಾಡಿದ ಶ್ರಮದ ಫಲ ಇದೀಗ ನಿಮ್ಮ ಕೈ ಹಿಡಿಯಲಿದೆ. ಸ್ನೇಹಿತರೆ, ಈ ಗುರು ಪೌರ್ಣಿಮೆಯಂದು ರೂಪುಗೊಳ್ಳುತ್ತಿರುವ ಗಜಕೇಸರಿ ಯೋಗವು ನಿಮ್ಮ ರಾಶಿಗೆ ಯಾವ ರೀತಿಯ ಫಲಗಳನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಜ್ಯೋತಿಷ್ಯವು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಒಂದು ಸಾಧನ ಮಾತ್ರ. ನಮ್ಮ ಭಕ್ತಿ, ಸತ್ಕರ್ಮ ಮತ್ತು ಪ್ರಯತ್ನಗಳೇ ನಮ್ಮ ಭವಿಷ್ಯವನ್ನು ಇನ್ನಷ್ಟು ಉತ್ತಮವಾಗಿಸುತ್ತದೆ. ಗುರು ಪೌರ್ಣಿಮೆಯ ಪವಿತ್ರ ದಿನದಂದು ನಿಮ್ಮ ಗುರುಗಳನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಸಾಧ್ಯವಾದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಎಂಬ ಗುರು ಬೀಜ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಗುರುಗಳ ಕೃಪೆ ಮತ್ತು ಭಗವಂತನ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ರಾಶಿಗೆ ಬಂದ ಫಲವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇಂತಹ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ಶುಭವಾಗಲಿ. ಸರ್ವರಿಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು.